ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ವಕೀಲರ ಸಂಘಕ್ಕೆ ಮರು ಚುನಾವಣೆ. ಸಂಘದ ಅಧ್ಯಕ್ಷರಾಗಿ ವಕೀಲ ಕೆವಿ ಅಭಿಲಾಷ್ ಆಯ್ಕೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಫಲಿತಾಂಶ ಘೋಷಣೆ ಮಾಡುವ ಸಂದರ್ಭದಲ್ಲಿ ಉಂಟಾದ ಗೊಂದಲ ಹಾಗೂ ಲೋಪದೋಷದಿಂದಾಗಿ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆಯನ್ನು ಘೋಷಣೆ ಮಾಡಲಾಗಿತ್ತು. ಅದರಂತೆ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಮರು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ವಕೀಲ ಕೆವಿ ಅಭಿಲಾಷ್ ಅವರು 132 ಮತಗಳನ್ನು ಪಡೆಯುವ ಮೂಲಕ ಜಯಭೇರಿಯನ್ನು ಬಾರಿಸಿದ್ದಾರೆ. ವಕೀಲರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಫಲಿತಾಂಶ ಹೊರಬೀಳುತ್ತಿದ್ದಂತೆ ವಕೀಲ ಕೆವಿ ಅಭಿಲಾಷ್ ಅವರ ಬೆಂಬಲಿಗರು ಕೋರ್ಟ್ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ನೂತನ ಅಧ್ಯಕ್ಷ ಕೆವಿ ಅಭಿಲಾಷ್ ಅವರು ಮಾತನಾಡಿ, ತನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ವಕೀಲ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ, ಖಜಾಂಚಿ ಅಯೂಬ್ ಖಾನ್, ವಕೀಲರಾದ ಹರಿಕೃಷ್ಣ, ಮುರಳೀಧರ್, ಕೆಎಸ್ ನರಸಿಂಹಮೂರ್ತಿ, ವಿಶ್ವ, ವಿಜಯ್ ಕುಮಾರ್, ಮುನಿರಾಜ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ವಕೀಲರು ಉಪಸ್ಥಿತರಿದ್ದರು. ವರದಿ ಗಜೇಂದ್ರ, ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ 2024-26 ಚುನಾವಣೆಯಲ್ಲಿ ಏನಿವತ್ತು ನಿನ್ನೆ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗಿದೆ, ಆ ಆದೇಶದಂತೆ ಮರು ಚುನಾವಣೆಯಲ್ಲಿ ನಡೆದಂಥ ಫಲಿತಾಂಶದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದವರನ್ನು ವಿಜಯಶಾಲಿಯಾಗಿ ಘೋಷಣೆ ಮಾಡಲು ಅಂತ ತಿಳಿಸಲಾಗಿತ್ತು. ಇವತ್ತು ಚುನಾವಣಾಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ನನಗೆ 132 ಮತ, ಅಂದರೆ ಸರಿಸುಮಾರು 13 ಮತ ಹೆಚ್ಚಾಗಿ ಬಂದಿರೋದರಿಂದ ನನ್ನನ್ನು ಚುನಾವಣೆಯಲ್ಲಿ ಘೋಷಣಾ ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ, ವಿಜಯ ಅಭ್ಯರ್ಥಿಯಾಗಿ. ಸೊ ಈ ಗೆಲುವನ್ನು ನಮ್ಮ ಸಂಘದ ಹಿರಿಯ ವಕೀಲರಿಗೆ ಮತ್ತು ಎಲ್ಲ ಸಂಘದ ಸದಸ್ಯರಿಗೆ ಅರ್ಪಿಸಲು ಇಷ್ಟಪಡ್ತೇನೆ. ಮತ್ತು ಮುಂದಿನ ಜವಾಬ್ದಾರಿಗಳಲ್ಲಿ ಸಂಘದ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವುದು ಮತ್ತು ಎಲ್ಲ ಯುವ ವಕೀಲರಿಗೆ ಒಂದು ಸನ್ಮಾರ್ಗ ದಾರಿಯಲ್ಲಿ ಕೊಂಡೊಯ್ಯುವಂಥ ಕೆಲಸನ ನಿಷ್ಪಕ್ಷಪಾತವಾಗಿ ಮತ್ತು ಮನಸ್ಸಾಕ್ಷಿ ಪ್ರಮಾಣ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೇನೆ. ಸರ್, ಇದೇ ಮೊಟ್ಟ ಮೊದಲ ಬಾರಿಗೆ 3 ತಂಡಗಳು ಪ್ಲಸ್ ಒಬ್ಬ ಇಂಡಿಪೆಂಡೆಂಟು, ಈ ಥರದ ಒಂದು ಕಾಂಪಿಟೇಷನ್ ಯಾವತ್ತೂ ಇರಲಿಲ್ಲ. ಸೊ ನೀವು ಗೆದ್ದಿದ್ದೀರಿ, ಏನು ಅನಿಸ್ತಾ ಇದೆ? ಚುನಾವಣೆಗಳು ಬಂದಾಗ ಸಾಮಾನ್ಯವಾಗಿ ತಂಡಗಳು ರೂಪುಗೊಳ್ಳೋದು ಎಷ್ಟು ಸತ್ಯನೋ, ಚುನಾವಣೆ ನಂತರ ಎಲ್ಲ ಸಂಘದ ಸದಸ್ಯರು ಒಂದಾಗಿ ಸಂಘದ ಅಭಿವೃದ್ಧಿಯ ಎಲ್ಲ ಉದ್ದೇಶ ಆಗಿರೋದ್ರಿಂದ ಎಲ್ಲ ಹಿರಿಯರು ಮತ್ತು ಸದಸ್ಯರನ್ನು ಒಟ್ಟಾಗಿ ನಾವು ಕೊಂಡೊಯ್ತೀವಿ. ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ನಮ್ಮ ಸಂಘ ಯಾವತ್ತೂ ಶಾಶ್ವತವಾಗಿರ್ತದೆ. ಆ ಸಂಘದ ಜೊತೆ ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ. ಸರ್, ನಿಮ್ಮ ಮುಂದಿನ ಸವಾಲುಗಳೇನು ಸರ್? ಬಹಳ ಮುಖ್ಯವಾಗಿ ಮುಂದಿನ ಸವಾಲುಗಳಲ್ಲಿ ಮುಂದಿನ 20 ವರ್ಷಗಳನ್ನು ನಾನು ಯೋಜನೆ ಹಾಕ್ಕೊಂಡಿದ್ದೀನಿ. ಕಾರಣ ಏನಂತಂದರೆ, ಈಗಾಗಲೇ ನಮ್ಮ ಸಂಘದಲ್ಲಿ 560ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಮುಂದಿನ 10 ವರ್ಷಗಳಲ್ಲಿ ಸರಿಸುಮಾರು 1000 ಮುಟ್ಟುವ ಸಾಧ್ಯತೆ ಇದೆ. ಈ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಾಗಿ ಮಾಡಬೇಕಾಗಿದೆ ಮತ್ತು ಎಲ್ಲ ಕಡೆ ಎಲ್ಲ ತಾಲೂಕು ಕಚೇರಿ ಮತ್ತು ಏನು ಸರ್ಕಾರಿ ಕಚೇರಿಗಳಲ್ಲಿದೆ ಅಲ್ಲಿ ವಕೀಲರಿಗೆ ಒಂದು ಗೌರವಯುತ ಸ್ಥಾನಮಾನವನ್ನು ಕಲ್ಪಿಸೋದು ನನ್ನ ಮೊದಲ ಧ್ಯೇಯ ಆಗಿದೆ. ಥ್ಯಾಂಕ್ ಯು ಸರ್.